ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಜ್ಞಾನಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಅರ್ಜುನ, ಈ ಜೀವನನ್ನು ಯಾರಾದರೂ ಸಂಹಾರ ಮಾಡುತ್ತಾರೆ ಎಂದಾಗಲಿ ಅಥವಾ ಈ ಜೀವ ಸತ್ತ ಎಂದಾಗಲಿ ಯಾರು ತಿಳಿದುಕೊಳ್ತಾರೆಯೋ ಅವರ ತಿಳುವಳಿಕೆ ಭ್ರಾಂತವಾದದ್ದು, ಅವರ ಜ್ಞಾನ ಭ್ರಾಂತವಾದದ್ದು. ಯಾಕೆ? ಅಯಂ ಈ ಜೀವನು ನ ಹಂತಿ ನ ಹನ್ಯತೆ, ಸ್ವಯಂ ಸಾಯುವುದಿಲ್ಲ, ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ ಅಂತ ಇಷ್ಟು ಕೃಷ್ಣ ಹೇಳಿದ. ಇದಕ್ಕೆ ಶ್ರೀಮದಾಚಾರ್ಯರು ಬಹಳ ಅದ್ಭುತ ರೀತಿಯಿಂದ ವ್ಯಾಖ್ಯಾನವನ್ನು ಮಾಡ್ತಾರೆ. ಸಂಕ್ಷೇಪದಲ್ಲಿ ತಿಳಿಯೋದಾದರೆ, ಯಾಕೆ ಜೀವನಿಗೆ ಸಾವು ಇಲ್ಲ ಅಂತ ಕೇಳಿದಾಗ, ಜೀವ ಯಾಕೆ ನಿತ್ಯ ಅಂತ ಕೇಳಿದಾಗ ಹೇಳ್ತಾರೆ, ಈಶ್ವರ ಹಾಗೂ ಜೀವನಲ್ಲಿ ಬಿಂಬ ಪ್ರತಿಬಿಂಬ ಭಾವ ಇದೆ. ಈಶ್ವರ ಬಿಂಬ, ಜೀವ ಪ್ರತಿಬಿಂಬ. ಬಿಂಬನಲ್ಲಿ ಇರುವ ಏನೆಲ್ಲ ಕ್ರಿಯೆಗಳಿವೆ ಆ ಎಲ್ಲ ಕ್ರಿಯಾಧೀನವಾಗಿದೆ ಬಿಂಬನ ಕ್ರಿಯೆಗಳು. ಅಥವಾ ಬಿಂಬನಲ್ಲಿ ಏನೆಲ್ಲ, ಪ್ರತಿಬಿಂಬನಾದ ಜೀವನಲ್ಲಿ ಏನೆಲ್ಲ ಕ್ರಿಯೆಗಳಿವೆ ಆ ಎಲ್ಲ ಕ್ರಿಯೆಗಳಿಗೂ ಕೂಡ
ಬಿಂಬಾಧೀನವಾಗಿರ್ತಕ್ಕಂಥ ಕ್ರಿಯೆಗಳೇ ಇದೆ, ಚಟುವಟಿಕೆಗಳೇ ಇವೆ ಎಂಬುದಾಗಿ ಇಷ್ಟು ತಿಳಿಯೋದು. ಅಲ್ಲ, ಬಿಂಬ ಪ್ರತಿಬಿಂಬ ಭಾವ ಇದ್ದ ಮಾತ್ರಕ್ಕೆ ಪ್ರತಿಬಿಂಬ ಸಾಯಬಾರದು ಯಾಕೆ, ಸಾಯುವುದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಬಿಂಬ ಏನಾಗಿದ್ದಾನೆ, ಬಿಂಬನಾಗಿರ್ತಕ್ಕಂಥ ಜೀವ ಪರಮಾತ್ಮ ಅವನು ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಎಂಬುದಾಗಿ ನಿನ್ನೆಯ ದಿನ ಬಂದಿದೆ. ಸೊ ಹಾಗಾಗಿ ಬಿಂಬನಾದಂತಹ ದೇವ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ಪ್ರತಿಬಿಂಬನಾದ ಜೀವ ವ್ಯಾಪ್ತನಲ್ಲ, ಅವನು ಅಣುವಾಗಿದ್ದಾನೆ. ಸೊ ಹೀಗಿರುವಾಗ ಪ್ರತಿಬಿಂಬನಾದ ವಸ್ತು ನಾಶವಾಗಬೇಕು ಅಂತಂದರೆ 2 ಕಾರಣಗಳಿಂದ ನಾಶವಾಗಬೇಕು. ಏನು, ಒಂದು ಬಿಂಬ ನಾಶವಾದರೆ ಪ್ರತಿಬಿಂಬ ನಾಶವಾಗತ್ತೆ. ಬಿಂಬ ನಿತ್ಯ, ಆದ್ದರಿಂದಾಗಿ ನಾಶವಾಗುವುದಿಲ್ಲ. ಇನ್ನು ಬಿಂಬ ಮತ್ತು ಪ್ರತಿಬಿಂಬರ ಸನ್ನಿಧಾನ ನಾಶವಾದರೆ ಪ್ರತಿಬಿಂಬ ಸಾಯತ್ತೆ. ಕನ್ನಡಿ ಮುಂದೆ ನಾನು ನಿಂತಿದ್ದೇನೆ, ನಾನು ಬಿಂಬ, ಕನ್ನಡಿಯಲ್ಲಿ ತೋರೋದು ಪ್ರತಿಬಿಂಬ. ನಾನು ಆಚೆ ಎದ್ದು ಹೋಗಿಬಿಟ್ರೆ ಪ್ರತಿಬಿಂಬದಲ್ಲಿ ಏನು ಪ್ರತಿಬಿಂಬ, ಕನ್ನಡಿಯಲ್ಲೋಗಿ ಏನೂ ಕಾಣುವುದಿಲ್ಲ, ಪ್ರತಿಬಿಂಬ ಸತ್ತು ಹೋಗಿಬಿಡುತ್ತೆ, ಸನ್ನಿಧಾನ ನಾಶವಾದ್ದರಿಂದ. ಇಲ್ಲವೋ ಬಿಂಬ ಪ್ರತಿಬಿಂಬ ಭಾವಕ್ಕೆ ಕಾರಣವಾದ ಉಪಾಧಿ ಇದೆ, ಕನ್ನಡಿ ಇದೆ, ದರ್ಪಣವಿದೆ. ಆ ದರ್ಪಣ ನಾಶವಾದಾಗ ಪ್ರತಿಬಿಂಬವು ನಾಶವಾಗತ್ತೆ. ಇಲ್ಲಿ ಬಿಂಬ ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ ದೇವರು, ಆದ್ದರಿಂದಾಗಿ ಬಿಂಬನ ಸನ್ನಿಧಾನವೇ ಇಲ್ಲ ಪ್ರತಿಬಿಂಬನಿಗೆ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಬಿಂಬನಾದ ಜೀವ ಸಪ್ತಸಾಗರದ ಆಚೆ ಹುಟ್ಟಲಿ, ಸಪ್ತಸಾಗರದ ಒಳಗೆ ಹುಟ್ಟಲಿ, ಬ್ರಹ್ಮಾಂಡದ ಹೊರಗೆ ಹುಟ್ಟಲಿ, ಎಲ್ಲಿ ಹೋದರೂ ಕೂಡ ಬಿಂಬನ ಸನ್ನಿಧಾನದಲ್ಲೇ ಬರುತ್ತಾನೆ ಪ್ರತಿಬಿಂಬನಾದ ಜೀವ. ಆದ್ದರಿಂದಾಗಿ ಪ್ರತಿಬಿಂಬನಿಗೆ ನಾಶವಿಲ್ಲ. ಇದು ಒಂದು. ಇನ್ನು ಸ್ವಯಂ ಬಿಂಬನೇ ನಾಶವಾಗಿ ಹೋದರೆ ಪ್ರತಿಬಿಂಬನಿಗೆ ನಾಶವಾಗ್ತಿತ್ತು, ದೇವರಿಗೆ ನಾಶವೇ ಇಲ್ಲ, ಅವನು ನಿತ್ಯ ಎಂಬುದಾಗಿ ಸಮರ್ಥನೆಯನ್ನು ಮಾಡಿ ಆಗಿದೆ. ಆದ್ದರಿಂದಾಗಿ ದೇವರಿಗೆ ನಾಶವಿಲ್ಲ. ಎರಡನೇದ್ದು, ಇನ್ನು ಬಿಂಬ ಪ್ರತಿಬಿಂಬ ಭಾವಕ್ಕೆ ಒಂದು ಉಪಾಧಿ ಬೇಕು. ಆ ಉಪಾಧಿ ನಾಶದಿಂದ ಆಗತ್ತೆ ಅಂತ ಹೇಳೋದಾದರೆ ಉಪಾಧಿ ಯಾವುದು ಅಂತಂದರೆ ಜೀವನ ಸ್ವರೂಪ ದೇಹವೇ ಉಪಾಧಿಯಾಗಿರೋಣದ್ರಿಂದಾಗಿ ಆ ಉಪಾಧಿಗೂ ನಾಶವಿಲ್ಲ, ಯಾಕೆ ಅದು ನಿತ್ಯವಾಗಿದೆ. ಆದ್ದರಿಂದಾಗಿ ಒಟ್ಟಾರೆಯಾಗಿ ಜೀವನಿಗೆ ನಾಶವಿಲ್ಲ. ಆದ್ದರಿಂದಾಗಿ ಜೀವನು ಸಾಯ್ತಾನೆ ಅಥವಾ ಜೀವನು ಕೊಲ್ಲಲ್ಪಡ್ತಾನೆ ಎಂಬುದಾಗಿ ಯಾರು ತಿಳಿತಾರೋ ಅವರ ತಿಳುವಳಿಕೆಯೇ ಭ್ರಾಂತವಾಗಿದೆ. ಆದ್ದರಿಂದಾಗಿ ಜೀವನಿಗೆ ಸರ್ವಥಾ ನಾಶವಿಲ್ಲ. ಆದ್ದರಿಂದಾಗಿ ಈ ಜೀವ ಸಾಯ್ತಾನೆ ಎಂಬ ಕಾರಣಕ್ಕಾಗಿ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ಇವನು ಎಂದಿಗೂ ಹುಟ್ಟಲ್ಪಡುವುದಿಲ್ಲ. ನ ಮ್ರಿಯತೆ ಇವನು ಸಾಯುವುದಿಲ್ಲ. ನಾಯಂ ಭೂತ್ವ ಹಿಂದೆ ಹುಟ್ಟಿದ ಅಂತಾಗೋದಿಲ್ಲ. ನ ಭವಿತ ಮುಂದೆ ಹುಟ್ಟುವವನು ಅಂತಾಗೋದಿಲ್ಲ. ನ ಭೂಯ ಈಗ ಹುಟ್ಟಿದಾನೆ ಅಂತ ಆಗೋದಿಲ್ಲ. ಯಾಕೆ, ಇವನು ಅಜಃ ಜನ್ಮರಹಿತನಾಗಿದ್ದಾನೆ. ನಿತ್ಯ ಅನಾದಿ ಕಾಲದಿಂದ ನಿತ್ಯನಾಗಿದ್ದಾನೆ. ಶಾಶ್ವತಃ ಅನಂತ ಕಾಲದವರೆಗೆ ಇರ್ತಾನೆ. ನ ಹನ್ಯತೆ ಹನ್ಯಮಾನೇ ಶರೀರೇ ಈ ಶರೀರ ನಾಶವಾಗಬಹುದೇ ಹೊರತು ಶರೀರಾಂತರ್ಗತನಾಗಿರ್ತಕ್ಕಂಥ ಜೀವ ಸತರಾಂ ಸರ್ವಥಾ ನಾಶನಾಗುವುದಿಲ್ಲ ಅಂತ ಬಹಳ ಸೊಗಸಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಜೀವ ನಿತ್ಯನಾಗಿದ್ದಾನೆ ಅಂತ ಅನ್ನೋದನ್ನು ಮುಂದೆ ಇದನ್ನೇ ಬಹಳ ಸುಂದರವಾಗಿ ವಿವರಣೆಯನ್ನು ಕೊಡ್ತಾರೆ. ವಾಸಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ ಅನ್ಯಾನಿ ಸಂಯಾತಿ ನವಾನಿ ದೇಹೇ. ದೇಹಿಯಾದ ಜೀವ ಏನು ಮಾಡ್ತಾನೆ ಅಂತಂದರೆ ವಾಸಾಂಸಿ ಜೀರ್ಣಾನಿ ಈ ಬಟ್ಟೆ ಹೊಲಸು ಆಯಿತು, ಜೀರ್ಣವಾಯಿತು, ಮೆತ್ತಗಾಯಿತು, ಇದನ್ನು ನಾನು ಬಿಟ್ಟು ಹಾಕಿದೆ, ಹೊಸ ಬಟ್ಟೆಯನ್ನು ನಾನು ಸ್ವೀಕಾರವನ್ನು ಮಾಡಿದೆ.
ಅದೇ ರೀತಿಯಾಗಿ ಈ ಶರೀರ ಮುಪ್ಪಡರಿತು, ಈ ಶರೀರ ಜರ್ಜರಿತವಾಯಿತು, ಈ ಶರೀರ ನಾನಾ ವಿಧವಾದ ರೋಗಗಳಿಂದ ಹಣ್ಣಾಯಿತು. ಆದ್ದರಿಂದಾಗಿ ಈ ಶರೀರವನ್ನು ಬಿಟ್ಟು ಹಾಕಿದೆ, ಹೊಸ ಶರೀರವನ್ನು ತೆಗೆದುಕೊಂಡೆ. ಅಂದ ಮಾತ್ರಕ್ಕೆ ಇವನು ದುಃಖವನ್ನು ಹಳೆ ಅಂಗಿ ಹೋಯಿತು ಅಂತ ದುಃಖ ಪಡ್ತಾನೆಯಾ? ಪಡುವುದಿಲ್ಲ. ಹಾಗೆ ಹಳೆ ಶರೀರ ಹೋಯಿತು, ಹೊಸ ಶರೀರ ಬಂತು, ಅಷ್ಟೇ. ಯಾಕೆ? ಈ ಜೀವನನ್ನು ನೈನಂ ಛಿಂದಂತಿ ಶಸ್ತ್ರಾಣಿ, ಈ ಜೀವನನ್ನು ಯಾವ ಶಸ್ತ್ರಗಳು ಛೇದ ಮಾಡುವುದಿಲ್ಲ. ಅಗ್ನಿ ಇವನನ್ನು ಸುಡುವುದಿಲ್ಲ, ನೀರು ಇವನನ್ನು ತೊಯಿಸಿ ಹಾಕುವುದಿಲ್ಲ, ವಾಯು ಇವನನ್ನು ಒಣಗಿಸಲಿಕ್ಕೆ ಸಾಧ್ಯವಿಲ್ಲ. ಅಚ್ಛೇದ್ಯೋಯಮದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯಯೇವ ಚ ನಿತ್ಯ ಸರ್ವಗತಸ್ಥಾಣುರಚಲೋಯಂ ಸನಾತನಃ. ಯಾಕೆ ಹೀಗೆ ಅಂತಂದರೆ, ಇವನಿಗೆ ಬಿಂಬನಾಗಿರ್ತಕ್ಕಂಥ ದೇವ ಅಚ್ಛೇದ್ಯನಾಗಿದ್ದಾನೆ, ಅವನನ್ನು ಛೇದ ಮಾಡಲಿಕ್ಕೆ ಬರೋದಿಲ್ಲ. ಅದಾಹ್ಯನಾಗಿದ್ದಾನೆ, ಅವನನ್ನು ಸುಟ್ಟು ಹಾಕ್ಲಿಕ್ಕೆ ಬರೋದಿಲ್ಲ. ಅಕ್ಲೇದ್ಯನಾಗಿದ್ದಾನೆ, ಅವನನ್ನು ತೊಯಿಸಿ ಹಾಕ್ಲಿಕ್ಕೆ ಬರೋದಿಲ್ಲ. ಅಶೋಷ್ಯನಾಗಿದ್ದಾನೆ, ಅವನನ್ನು ಒಣಗಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಅವನ ಪ್ರತಿಬಿಂಬನಾದ ಜೀವನೂ ಕೂಡ ಅದೇ ರೀತಿಯಾಗಿ ಇದ್ದಾನೆ. ಅಲ್ಲ, ಹೀಗೆ ಹೇಳುವುದಾದರೆ ಬಿಂಬನಾದ ದೇವರಲ್ಲಿರುವ ಎಲ್ಲ ಗುಣಗಳು ಪ್ರತಿಬಿಂಬನಲ್ಲಿ ಬರಲಿ? ಇಲ್ಲ. ಪ್ರತಿಬಿಂಬಕ್ಕೆ ಎಷ್ಟು ಯೋಗ್ಯತೆ ಇದೆ ಅಷ್ಟು ಮಾತ್ರ ಪ್ರತಿಬಿಂಬದಲ್ಲಿ ಅಭಿವ್ಯಕ್ತವಾಗತ್ತೆ. ಇದು ದೊಡ್ಡದಾಗಿರ್ತಕ್ಕಂಥ ಪ್ರಮೇಯ. ಕನ್ನಡಿ ಮುಂದೆ ನಾನು ನಿಂತಾಗ ನಾನು ಪೂರ್ಣ ಕಾಣ್ತೇನೆ ಅಂದಮೇಲೆ ಪರಿಪೂರ್ಣವಾಗಿ ಪ್ರತಿಬಿಂಬ ಕಂಡಿತು. ಹಾಗೆ ಪೂರ್ಣನಾದ ದೇವರು ಏನಿದ್ದಾನೆ, ಆ ದೇವನೇ ಪ್ರತಿಬಿಂಬದೊಳಗೆ ಪೂರ್ಣವಾಗಿ ಪ್ರತಿಫಲಿಸಲಿ ಕಾಣ್ತಾನೇನು? ಪ್ರತಿಬಿಂಬ ಅಷ್ಟು ಪೂರ್ಣನಾಗ್ತಾನೇನೋ? ಸರ್ವಥಾ ಆಗುವುದಿಲ್ಲ. ಯಾಕೆ ಅಂತಂದರೆ, ಸುಮ್ಮನೆ ಈಗ ನಾವು ದೃಷ್ಟಾಂತಕ್ಕೆ ತಿಳಿಯೋದಾದರೆ, ಕನ್ನಡಿಯ ಮುಂದೆ ನಿಂತಾಗ ಜಡದಲ್ಲಿ ಮಾತ್ರ ಚಲನವಲನಗಳು ಕಾಣುತ್ತೆ. ಯಾಕೆ? ಪ್ರತಿಬಿಂಬದ ಯೋಗ್ಯತೆ ಅಷ್ಟೇ ಇದೆ. ಅದೇ ಈಗ ಮೊಬೈಲಿನೊಳಗೆ ಸೆಲ್ಫಿ ವಿಡಿಯೋ ಇಟ್ಟುಕೊಂಡು ನಾನು ಹೇಳ್ತಾ ಇರುವಾಗ ಪ್ರತಿಬಿಂಬದಲ್ಲಿ ಬರುವ ಹಾವಭಾವಗಳ ಜೊತೆಗೆ ಧ್ವನಿಯೂ ಅಭಿವ್ಯಕ್ತವಾಗತ್ತೆ. ಯಾಕೆ? ಅಲ್ಲಿರುವ ಪ್ರತಿಬಿಂಬದ ಯೋಗ್ಯತೆ, ಆ ಉಪಾಧಿಯಿಂದ ಅಧಿಷ್ಠಿತವಾದ ಪ್ರತಿಬಿಂಬದ ಯೋಗ್ಯತೆ ಸ್ವಲ್ಪ ವಿಶಿಷ್ಟವಾಗಿದೆ. ಆದ್ದರಿಂದ ಅನೇಕ ಗುಣಗಳು ಬಂತು. ಆದರೆ ಎಲ್ಲ ಗುಣಗಳು ಬರಲಿಕ್ಕೆ ಸಾಧ್ಯವಿಲ್ಲ. ಹೇಗೋ ಇದು ದೃಷ್ಟಾಂತಕ್ಕಾಗಿ. ಹಾಗೇನೆ ನಿತ್ಯತ್ವ ಬರುತ್ತೆ, ಚೇತನತ್ವ ಚಿತ್ವ ಬರುತ್ತೆ, ಮುಕ್ತಿಯೋಗ್ಯನಾದ ಜೀವರಿಗೆ ಆನಂದತ್ವ ಬರುತ್ತೆ. ಹೀಗೆ ಅನೇಕ ಗುಣಧರ್ಮಗಳು ಜೀವನಲ್ಲಿ ಬಂದೇ ಬರುತ್ತೆ ಎಂಬುದಾಗಿ ಈ ಬಿಂಬ ಪ್ರತಿಬಿಂಬ ಭಾವವನ್ನು ಬಹಳ ಸುಂದರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಮುಂದೆ ಬಹಳ ಸುಂದರವಾಗಿ ಹೇಳ್ತಾರೆ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿವೇದನ. ಹೇಳ್ತಾನೆ ಕೃಷ್ಣ, ಅವ್ಯಕ್ತಾದೀನಿ ಭೂತಾನಿ, ಜೀವರಾಶಿಗಳು ಮೊದಲಿಗೆ ವ್ಯಕ್ತರಾಗಿದ್ರ? ನಿನ್ನ ಕಣ್ಣಿಗೆ ಕಂಡಿದ್ರ? ಇಲ್ಲ. ಅವ್ಯಕ್ತ ನಿಧನಾನಿ, ಸತ್ತ ಮೇಲೆ ಆ ಜೀವರಾಶಿಗಳು ನಿನ್ನ ಕಣ್ಣಿಗೆ ಕಾಣ್ತಾರೆಯಾ? ಇಲ್ಲ. ಅಂದಮೇಲೆ ಮಧ್ಯದೊಳಗೆ ಮಾತ್ರ ಜೀವರಾಶಿಗಳು ನಿನ್ನ ಕಣ್ಣಿಗೆ ಕಂಡಿದ್ದಾರೆ. ಅದಕ್ಕೆ ಯಾಕೆ ನೀನು ದುಃಖ ಪಡ್ತೀಯ? ಮೊದಲಿಗೆ ನಿನ್ನ ಕಣ್ಣಿಗೆ ಕಂಡಿಲ್ಲ, ಆಮೇಲೆ ನಿನ್ನ ಕಣ್ಣಿಗೆ ಕಾಣೋದಿಲ್ಲ, ಮಧ್ಯದೊಳಗೆ ಮಾತ್ರ ನಿನ್ನ ಕಣ್ಣಿಗೆ ಕಂಡಿದ್ದಾರೆ. ಆದ್ದರಿಂದ ಯಾಕೆ ದುಃಖ ಪಡ್ತೀಯ? ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿದವನೇ ಶರೀರ ಬಂದವನಿಗೆ ಶರೀರ ಹೋಗಲಿಕ್ಕೆ ಬೇಕು, ಹುಟ್ಟಿದವನು ಸಾಯಲಿಕ್ಕೆ ಬೇಕು. ಧ್ರುವಂ ಜನ್ಮ ಮೃತಸ್ಯ ಚ, ಸತ್ತವನಿಗೆ ಮತ್ತೊಂದು ಜನ್ಮ ಬರಲೇಬೇಕು. ತಸ್ಮಾದ್ ಅಪರಿಹಾರ್ಯರ್ಥ್ಯ, ಇದು ನೋಡು, ಯಾವ ವಿಷಯಕ್ಕೆ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿದೆ, ಯಾವ ವಿಷಯಕ್ಕೆ ಪರಿಹಾರವಿದೆ, ಯಾವ ವಿಷಯಕ್ಕೆ ಉತ್ತರವಿದೆ, ಅಲ್ಲಿ ತಡಿಕೆಡಿಸಿಕೋ, ಅಲ್ಲಿ ದುಃಖ ಪಡು, ಓಕೆ, ಒಪ್ಪಿಕೊಳ್ಳೋಣ. ಯಾವ ವಿಷಯಕ್ಕೆ ಪರಿಹಾರವೇ ಇಲ್ಲ, ಅಲ್ಲಿ ಯಾಕೋ ದುಃಖ ಪಡ್ತೀಯ ನೀನು? ಒಬ್ಬನ ಯಾನೋ ವ್ಯಕ್ತಿ ಹೀಗೆ ಕೈಯಲ್ಲಿ ಕೈ ಆಡಿಸೋತ ಭಾಳ ಚಿಂತೆಯೊಳಗಿದ್ದಂತೆ, ಭಾಳ ತಲೆ ಕೆಟ್ಟು ಹೋಗಿಬಿಟ್ಟಿತ್ತಂತೆ. ಬಂದು ಕೇಳಿದಂತೆ, ಯಾಕೋ ಮಾರಾಯ, ಯಾಕೆ ಅಂತ ಪರಿ ತಲೆ ಕೆಡಿಸ್ಕೊಂಡಿದ್ದೆ? ಕೈ ಆಡಿಸ್ತಿ ತಲೆ ಕಡಿಸೋತೆ ಯಾಕೆ?
ಅಲ್ಲ ಸ್ವಾಮಿ, ಈ ಪೆನ್ನು ತೆಗೆದುಕೊಳ್ಬೇಕಂದ್ರೆ ನನ್ನ ಕೈಯಲ್ಲಿ ತೆಗೆದುಕೊಳ್ಳಿಕ್ಕೆ ಬಂತು, ಈ ಗಾಳಿ ನನಗೆ ತಾಗ್ತಾ ಇದೆ, ಗಾಳಿ ಕೈಗೆ ಹಿಡಿಬೇಕಂತೀನಿ ಆಗ್ತಾ ಇಲ್ಲ, ಆದ್ದರಿಂದ ಭಾಳ ಚಿಂತೆ ಆಗಿದೆ, ಭಾಳ ಟೆನ್ಷನ್ ಆಗಿದೆ ನನಗೆ ಅಂತಂದರೆ ಮೂರ್ಖ ಅಂತಾರೆ ಅವನಿಗೆ. ಈ ಪೆನ್ನು ನನ್ನ ಕೈಯೊಳಗೆ ಯಾಕೆ ಸಿಗ್ತಾ ಇಲ್ಲ ಅಂತ ವಿಚಾರ ಮಾಡು. ಆ ಪೆನ್ನನ್ನು ನಿನ್ನ ಕೈಯೊಳಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡು, ಅದು ನಿನ್ನ ಕೈಗೆ ಸಿಗತ್ತೆ, ಉತ್ತರ ಸಿಗತ್ತೆ. ಆದ್ದರಿಂದಾಗಿ ಮೊದಲಿಗೆ ಚಿಂತೆ ಮಾಡಿಕೊಂಡದ್ರೊಳಗೆ ಏನೂ ಕಷ್ಟವಿಲ್ಲ, ಅದು ಸಾರ್ಥಕವಾಗತ್ತೆ. ಆದರೆ ಈ ಗಾಳಿ ಯಾವ ಕಾರಣಕ್ಕೂ ನನ್ನ ಕೈಯೊಳಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಹಿಡಿಯೋದಕ್ಕಾಗಿ ಹೇಗೆ ಹಿಡಿಯಬೇಕು ಅಂತ ಚಿಂತೆ ಮಾಡಿಕೊಂಡಿದ್ದೇನೆ ಅಂತಂದರೆ ಆ ಚಿಂತೆಗೆ ಏನೂ ಅರ್ಥವಿಲ್ಲ ಎಂದರ್ಥ ತಾನೆ. ಹೇಗೋ ಹಾಗೆ ಹುಟ್ಟಿದವ ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು ಅಂದ ಮೇಲೆ ಆ ವಿಷಯಕ್ಕೆ ನೀನು ಯಾಕಪ್ಪ ಚಿಂತೆಯನ್ನು ಮಾಡ್ತೀಯಾ? ಅವ್ಯಕ್ತಾದೀನಿ ಭೂತಾನಿ, ಹಿಂದೆ ನಿನ್ನ ಕಣ್ಣಿಗೆ ಕಂಡಿಲ್ಲ ಜೀವ, ಅವ್ಯಕ್ತ ನಿಧನಾನಿ, ಸತ್ತ ಮೇಲೆ ಕಾಣ್ತಾ ಇಲ್ಲ, ವ್ಯಕ್ತ ಮಧ್ಯಾನಿ ಭಾರತ, ಮಧ್ಯದಲ್ಲಿ ಮಾತ್ರ ನಿನ್ನ ಕಣ್ಣಿಗೆ ಕಂಡಿದೆ, ಯಾಕೆ ಅಲ್ಲಿ ನೀನು ದುಃಖವನ್ನು ಪಡ್ತೀಯಾ? ಅಂತ ಹೇಳಿ ಸಾಕಷ್ಟು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಮುಂದೆ ಹೇಳ್ತಾನೆ, ನೋಡಿದು ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತು ಮರ್ಹಸಿ ಧರ್ಮಾಧಿ ಯುದ್ಧಾಶ್ರೇಯೋನ್ಯ ಕ್ಷತ್ರಿಯಸ್ಯ ನ ವಿದ್ಯತೆ. ಕೃಷ್ಣ ಏನು ಮಾಡಿದ ಈಗ? ಜೀವ ನಿತ್ಯ. ಜೀವ ಯಾಕೆ ನಿತ್ಯ? ಬಿಂಬನಾದ ದೇವರು ನಿತ್ಯನಾಗಿದ್ದಾನೆ, ಆದ್ದರಿಂದಾಗಿ ಪ್ರತಿಬಿಂಬನಾದ ಜೀವ ನಿತ್ಯ. ಜೀವನನ್ನು ಯಾರೂ ಕೂಡ ಅಚ್ಛೇದ್ಯ ಅಂದರೆ ಛೇದ ಭೇದಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಬಿಂಬನಲ್ಲಿ ಛೇದ ಭೇದಗಳಿಲ್ಲ. ಬಿಂಬೋಪಾಧಿ ಸಂಯೋಗ ನಾಶವಾಗುವುದಿಲ್ಲ, ಉಪಾಧಿ ನಾಶವಾಗುವುದಿಲ್ಲ. ಆದ್ದರಿಂದಾಗಿ ಪ್ರತಿಬಿಂಬನಾದ ಜೀವ ನಿತ್ಯ. ಪ್ರತಿಬಿಂಬನಾದ ಜೀವ ನಿತ್ಯನಾಗಿರೋಣದರಿಂದಾಗಿ ಅವನು ಸಾಯುವುದೇ ಇಲ್ಲ. ಅವನು ಸತ್ತಾನೆ ಅಂತ ಯಾರು ತಿಳಿತಾರೆ? ಅವನು ಬುದ್ಧಿಗೇಡಿಗಳು, ಅವರು ಸಾಯುವುದೇ ಇಲ್ಲ. ಅಂದಮೇಲೆ ಸಾಯದ ವಸ್ತುವನ್ನು ಕುರಿತುಕೊಂಡು ಸತ್ತಿದೆ ಅಂತೇಳಿ ನೀನು ದುಃಖಪಟ್ಟರೆ ನೀನು ಬುದ್ಧಿಗೇಡಿ ಆಗ್ತೀಯ. ಆದ್ದರಿಂದಾಗಿ ಹಾಗೆ ತಪ್ಪು ತಿಳಿಯಬೇಡ. ಮೊದಲಿಗೆ ಜೀವ ನಿನ್ನ ಕಣ್ಣಿಗೆ ಕಂಡಿಲ್ಲ, ಆಮೇಲೆ ಜೀವ ನಿನ್ನ ಕಣ್ಣಿಗೆ ಕಾಣುವುದಿಲ್ಲ, ಮಧ್ಯದೊಳಗೆ ಮಾತ್ರ ನಿನಗೆ ಜೀವ ಕಣ್ಣಿಗೆ ಕಂಡಿದ್ದಾನೆ ಅಂದ, ಆ ದೇಹವಿರುವಾಗ ಮಾತ್ರ ನಿನ್ನ ಕಣ್ಣಿಗೆ ಕಂಡಿದ್ದಾನೆ ಎಂದ ಮಾತ್ರಕ್ಕೆ ಯಾಕೆ ದುಃಖ ಪಡ್ತೀವಿ? ದುಃಖ ಪಡಬೇಕಾದ ಅವಶ್ಯಕತೆ ಅಗತ್ಯತೆ ಎರಡೂ ಇಲ್ಲ. ಇನ್ನು ಈ ತರಹದ ಶರೀರಗಳು ಬರ್ತವೆ ಹೋಗ್ತವೆ ಅಂತಂದರೆ ಅದೊಂದು ಪ್ರಕೃತಿಯ ನಿಯಮವಾಗಿದೆ. ಆದ್ದರಿಂದಾಗಿ ಅದು ಅಪರಿಹರಣೀಯವಾಗಿದೆ. ಆದ್ದರಿಂದಾಗಿ ಯಾವ ಕಾರಣಕ್ಕೂ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ನೀನು ಯುದ್ಧ ಮಾಡು, ನಿನ್ನ ಧರ್ಮವನ್ನು ನೀನು ಪರಿಪಾಲನೆಯನ್ನು ಮಾಡು ಅಂತ ಕೃಷ್ಣ ಇಷ್ಟು ಹೇಳಿದ. ಆಗ ಕೃಷ್ಣ ಮತ್ತೆ ಮುಂದೆ ಹೇಳ್ತಾನೆ, ಇಷ್ಟು ಹೇಳಿ ಆದ ಮೇಲೆ ನೋಡು, ಧಾರ್ಮಿಕವಾಗಿ ವಿಚಾರವನ್ನು ಮಾಡಿದಾಗ ನೀನು ಕ್ಷತ್ರಿಯ, ನಿನ್ನ ಧರ್ಮ ಯುದ್ಧ. ಆದ್ದರಿಂದಾಗಿ ಯುದ್ಧಕ್ಕಿಂತಲೂ ಶ್ರೇಯಸ್ಕರವಾಗಿರ್ತಕ್ಕಂಥ ಸಾಧನೆ ಇನ್ನೊಂದು ಯಾವುದೂ ಇಲ್ಲ. ಕ್ಷತ್ರಿಯಸ್ಯ ನ ವಿದ್ಯತೆ. ಅದು ಏನು? ಧರ್ಮದ ರಕ್ಷಣೆಗಾಗಿ ಮಾಡುವ ಯುದ್ಧವೇನಿದೆ ಇದು ಬಹಳ ಶ್ರೇಷ್ಠವಾದದ್ದು. ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡುವುದು, ಬೈಯುವುದು, ಶಿಕ್ಷೆ ಕೊಡುವುದು ಇದು ಬಹಳ ಅನಿವಾರ್ಯವಾಗಿರುವಂಥ. ಇವತ್ತು ನಮ್ಮಲ್ಲಿ ದೊಡ್ಡ ಸಮಸ್ಯೆಯೇ ಇದು ಆಗಿದೆ. ಈಗೇನೋ ಅವರ ಹಬ್ಬ ನಡೀತಾ ಇದೆ, ರೋಡಿನ ಮೇಲೆ ಸಾಯಂಕಾಲದ ಹೊತ್ತಿಗೆ ಹೋಗ್ತಾ ಇದ್ದರೆ ಇಡೀ ರೋಡ್ ಅವರೇ ತುಂಬಿಕೊಂಡಿರ್ತಾರೆ. ಇಡೀ ರೋಡ್. ಯಾವ ಊರಿಗೆ ಹೋದರು? ಯಾಕೆ ಅಂತಂದರೆ ಅವರು ನಂಬಿದ ಧರ್ಮ ಅದು ಸರಿಯೋ ತಪ್ಪೋ, ನಮ್ಮ ದೃಷ್ಟಿಯೊಳಗೆ ಸರಿಯೋ ತಪ್ಪೋ ಅದೆಲ್ಲ ಬೇಡ. ಅವರು ನಂಬಿದ ಧರ್ಮ, ಆ ಧರ್ಮವನ್ನು ಬಿಟ್ಟರೆ ಅಲ್ಲಿ ಕಠೋರವಾದ ಶಿಕ್ಷೆ ಇದೆ. ಆದ್ದರಿಂದಾಗಿ ಬರಲೇಬೇಕು ಎನ್ನುವ ಆಗ್ರಹವಿದೆ. ಆದ್ದರಿಂದಾಗಿ ಸಣ್ಣ ಹುಡುಗನಿಂದ ಆರಂಭಿಸಿಕೊಂಡು ಮುದಿಯ ವೃದ್ಧನವರೆಗೂ ಎಲ್ಲರೂ ಭಾಗವಹಿಸ್ತಾರೆ. ಯಾರಿಗೆ ಬರಲಿಕ್ಕಾಗೋದಿಲ್ಲ ಅವ್ರ ಮನೆಯಲ್ಲೇ ಕೇಳಲಿ ಅಂತ ಹೇಳಿ ಜೋರಾಗಿ ಕಿರುಚುತ್ತಾರೆ, ಒದರುತ್ತಾರೆ. ಹೌದಾ? ಮತ್ತು ಈ ಧರ್ಮದ ನಿಷ್ಠೆ, ಈ ಧರ್ಮದ ವಿಷಯಕವಾಗಿ ಕಠೋರತೆ, ಈ ಧರ್ಮವನ್ನು ಬಿಟ್ಟವರಿಗೆ ಕೊಡುವಂಥ ಶಿಕ್ಷೆ ಏನಿದೆ ನಮ್ಮಲ್ಲಿ ಯಾಕಿಲ್ಲ? ಯಾಕೆ ನಾವು ಕಳೆದುಕೊಂಡೆವು?
ಯಾರು ಧರ್ಮ ಮಾಡೋದಿಲ್ಲ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಹೋಗುವುದಿಲ್ಲ. ಯಾಕೆ? ಹಾಗಾಗಿಯೇ ನಮ್ಮ ಧರ್ಮ ಶಿಥಿಲವಾಗ್ತಾ ಇದೆ. ಶಿಥಿಲವಾಗುವುದಕ್ಕೆ ಶಿಕ್ಷೆ ಕೊಡುವವರು ಯಾರೂ ಇಲ್ಲ. ಆದ್ದರಿಂದಾಗಿಯೇ ಅದುವೇ ಮೂಲಭೂತವಾದ ಕಾರಣವಾಗಿದೆ. ಆದ್ದರಿಂದಾಗಿ ಕೃಷ್ಣ ಹೇಳ್ತಾನೆ, ಎಷ್ಟು ಚೆಂದಾಗಿ ಹೇಳ್ತಾನೆ, ಕ್ಷತ್ರಿಯನಾದ ನಿನಗೆ ಧಾರ್ಮಿಕವಾದ ಯುದ್ಧವಾಡುವುದು, ಅಧಾರ್ಮಿಕರಿಗೆ ಶಿಕ್ಷೆ ಕೊಡುವುದು ನಿನ್ನ ಧರ್ಮವಾಗಿದೆ. ನೀನು ಪರಿಪಾಲನೆಯನ್ನು ಮಾಡಬೇಕಲ್ವೇ? ಯಾಕೆ ಮಾಡುವುದಿಲ್ಲ ಅಂತೀಯ? ಮಾಡು ನೀನು. ಯದೃಚ್ಛಯಾಚೋಪಪನ್ನಂ, ಅನಾಯಾಸೇನ ನಿನಗೆ ಯಾರೋ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಅವರು ನಿನ್ನ ಎದುರಿಗೆ ಬಂದಿದ್ದಾರೆ. ಇದು ಸ್ವರ್ಗದ್ವಾರವಾಗಿದೆ. ಆದ್ದರಿಂದಾಗಿ ನೀನು ಸುಲಭವಾಗಿ ಯುದ್ಧವಾಡು. ತತ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸಿಸಿ, ನೀನು ನಿನ್ನ ಧರ್ಮವನ್ನು ಬಿಟ್ಟವನಾಗ್ತೀಯ, ಹೇಡಿಯಾದ ಏನೋ ಅಪಕೀರ್ತಿಗೆ ಭಾಜನನಾಗ್ತೀಯ ನೀನು ಯುದ್ಧ ಮಾಡುವುದಿಲ್ಲ ಅಂತಾದರೆ. ಒಂದು ತಿಳಿದುಕೋ ಅರ್ಜುನ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಚಿರಿಚ್ಯತೆ, ಬರುವಂತಹ ಅಪಕೀರ್ತಿಗಿಂತಲೂ ಸಾಯುವುದೇ ಲೇಸು. ಸಂಭಾವಿತವಾದ ಅಪಕೀರ್ತಿಗಿಂತಲೂ ಸಾಯುವುದೇ ಲೇಸು ಅಲ್ಲವೇ? ಅಂದಮೇಲೆ ಯಾಕೆ ನೀನು ಇಂತಹ ಯುದ್ಧ ಬೇಡ ಅಂತ ಹೇಳೋಗ್ತಾ ಇದ್ದೀಯಾ? ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಹೌದು, ಯುದ್ಧದಲ್ಲಿ ಸತ್ತೋದಿ ಸ್ವರ್ಗವಾಗುತ್ತೆ. ಜಿತ್ವಾವಾ ಮೋಕ್ಷಸೆ ಮಹಿಂ, ಗೆದ್ದಿ ಅಂತಾದರೆ ಸಮಗ್ರವಾದ ಭೂಮಿಯನ್ನು ಭೋಗ ಮಾಡ್ತೀಯ, ಮುಂದೆ ಸ್ವರ್ಗಾದಿ ಮಹಾಪುರುಷಾರ್ಥಗಳನ್ನು ಪಡೆದುಕೊಳ್ಳುವವನಾಗ್ತೀಯ ನೀನು. ಆದ್ದರಿಂದ ಏಳು, ಯುದ್ಧಕ್ಕಾಗಿ ನಿಶ್ಚಯವನ್ನು ಮಾಡಿಕೋ, ಎದ್ದೇಳು, ಯುದ್ಧಕ್ಕಾಗಿ ಏಳು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹುರುಪು ಹಾಕಿ ಉತ್ಸಾಹ ಕೊಟ್ಟು ಎಬ್ಬಿಸ್ತಾ ಇದ್ದಾನೆ. ಮಧ್ಯೆ ಕೃಷ್ಣನೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾನೆ, ಅಲ್ಲ, ಧರ್ಮ ಮಾಡಬೇಕು ಅಂತ ಇಷ್ಟು ಹೇಳ್ತಾ ಇದ್ದಿ, ಯಾಕೆ ಕೃಷ್ಣ? ಯಾಕೆ ಧರ್ಮ ಮಾಡಬೇಕು? ಕೃಷ್ಣ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನಂದರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ನೀನು ಮಾಡುವ ಅತ್ಯಲ್ಪ ಧರ್ಮಗಳು ಕೂಡ ಮುಂದೆ ಬರಬಹುದಾದ ದೊಡ್ಡ ದೊಡ್ಡ ಭಯಗಳಿಂದ ರಕ್ಷಣೆಯನ್ನು ಮಾಡುತ್ತೆ. ಇವತ್ತು ನಾವು ಕಾಣ್ತೇವೆ, ಯಾವುದೋ ಪ್ರಸಂಗದೊಳಗೆ ಏನೋ ಒಂದು ವಿಷಯದೊಳಗೆ ದೇವರ ಗುರುಗಳ ಸೇವೆಯನ್ನು ಮಾಡಿರ್ತಾನೆ, ಏನೋ ಧರ್ಮಗಳನ್ನು ಮಾಡಿರ್ತಾನೆ, ಮುಂದೆ ಬರಬಹುದಾದ ನೂರಾರು ಆಪತ್ತುಗಳನ್ನು ಪರಿಹಾರ ಮಾಡಿಕೊಂಡು ಬಿಟ್ಟಿರ್ತಾನೆ. ಅದು ಇವನಿಗೆ ಗೊತ್ತೇ ಆಗುವುದಿಲ್ಲ. ಅದು ಬಿಟ್ಬಿಡೋಣ, ತಪ್ಪಿ ಯಾವುದಾದ್ರೂ ಆಪತ್ತು ಬಂತು, ಭಯಗಳು ಬಂತು ಅಂತಾದರೂ ಕೂಡ ಆ ಭಯಗಳು ಛಿದ್ರವಾಗಿ ಹೋಗಿಬಿಡುತ್ತೆ. ಬಾರವೋ ಭಯಗಳು, ಬಂದರೋ ನಿಲ್ಲವು, ಹಾರಿ ಹೋಗುವವು ದಶ ದಿಕ್ಕುಗಳಿಗೆ ಘೋರ ದುರಿತಾರಿಶ್ರೀ. ವಿಜಯ ವಿಠ್ಠಲನಂಗ್ರಿ ಸೇರಿದ ಮನುಜನಿಗೆ ಇನಿತು ಭಯಗಳಿಲ್ಲ, ಎಲ್ಲೂ ಭಯಗಳು ಹರಿಯ ಭಕುತರಿಗೆ, ಎಲ್ಲೂ ಭಯಗಳು ಧಾರ್ಮಿಕರಿಗೆ. ಗಟ್ಟಿಯಾದ ಮಾತು ಶ್ರೀಕೃಷ್ಣ ಪರಮಾತ್ಮ ಬಹಳ ಸೊಗಸಾಗಿ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳ್ತಾ ಮುಂದೆ ಕೃಷ್ಣ ಹೇಳ್ತಾನೆ, ಬಹಳಷ್ಟು ಮಾತುಗಳನ್ನು ಹೇಳ್ತಾನೆ. ಮುಂದೆ ಒಂದು ಸೊಗಸಾದಂತಹ ವಿಷಯ ಬರ್ತದೆ. ಏನು ಅಂದ ಮಾತ್ರ ಕೃಷ್ಣ ಧರ್ಮವನ್ನು ಮಾಡಿದ್ದೇನೆ ಅಂದಮೇಲೆ ನಾನು ಫಲವನ್ನು ಅಪೇಕ್ಷೆ ಪಡಬಹುದಲ್ಲ? ಹೌದು, ನಾನು ಧರ್ಮ ಮಾಡಿದ್ದೇನೆ, ಈಗ ಯುದ್ಧರೂಪವಾದ ಧರ್ಮವನ್ನು ಮಾಡ್ತೇನೆ ಅಂತಾದ ಮೇಲೆ ಆ ಕರ್ಮದ ಫಲವನ್ನು ನಾನು ಅಪೇಕ್ಷೆ ಪಡಬಹುದಾ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಬಹಳ ಸೊಗಸಾದ ಉತ್ತರವನ್ನು ಕೊಡ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಭಾಳ ಅದ್ಭುತವಾದಂಥ ಮಾತು. ಇಲ್ಲಿ ಅನೇಕರು ಅನೇಕ ತರಹದಿಂದ ತೆಗೆದುಕೊಂಡಿದ್ದಾರೆ. ಏನು ಅಂತಂದರೆ, ಕರ್ಮದಲ್ಲಿ ಮಾತ್ರ ಅಧಿಕಾರ ನಿನಗೆ, ಫಲ ಬೇಡುವ ಹಾಗೇ ಇಲ್ಲ. ಫಲ ಬೇಡುವ ಹಾಗೆ ಇಲ್ಲ ಅಂದಮೇಲೆ ಕರ್ಮವಾದರೂ ಯಾಕೆ ಮಾಡಬೇಕು? ಆದ್ದರಿಂದಾಗಿ ಜಗತ್ತು ಶೂನ್ಯವಾಗಿದೆ, ಅರ್ಥಾತ್ ಜಗತ್ತು ಕ್ರಿಯಾಶೀಲವಾಗಿಲ್ಲ ಎಂಬುದಾಗಿ, ಕ್ರಿಯಾಶೀಲವಾಗೋದು ಬೇಕಾಗಿಲ್ಲ ಎಂಬುದಾಗಿ ಹೇಳ್ತಾರೆ ಅಂತ ಸಾಕಷ್ಟು ವಿಚಾರಗಳು ಜಗತ್ತಿನಲ್ಲಿ ಇವೆ.
ಗೀತಾರ್ಥ ಆಗಿಲ್ಲ. ಕರ್ಮಣ್ಣೇವ ಅಧಿಕಾರಸ್ಥೆ, ಕರ್ಮ ಮಾಡುವುದರೊಳಗೆ ನಿನಗೆ ವಿಹಿತವಾದ ಕರ್ಮಗಳನ್ನು ಮಾಡುವುದರೊಳಗೆ ನಿನಗೆ ಪರಿಪೂರ್ಣ ಅಧಿಕಾರ ಉಂಟು. ಆದರೆ ಫಲ ಅಪೇಕ್ಷೆ ಪಡಬಾರ್ದು ಅಂತಲ್ಲ, ಫಲದೊಳಗೆ ಅಧಿಕಾರ ಚಲಾಯಿಸ್ತೇನೆ ಅಂದ್ರೆ ಸಾಧ್ಯವಿಲ್ಲ. ಫಲದ ಅಧಿಕಾರ ದೇವರಿಗೆ ಉಂಟು, ಕರ್ಮದ ಅಧಿಕಾರ ನಿನಗೆ ಉಂಟು, ಫಲದಲ್ಲಿ ಅಧಿಕಾರ ದೇವರಿಗೆ ಉಂಟು. ಫಲದ ಅಪೇಕ್ಷೆ ನೀನು ಪಡು, ಅವಶ್ಯವಾಗಿ ಪಡು, ಅದರೊಳಗೆ ಏನೂ ತಪ್ಪಿಲ್ಲ. ಆದರೆ ಫಲದೊಳಗೆ ಅಧಿಕಾರವೇನಿದೆ, ಅಧಿಕಾರ ಕೇವಲ ದೇವರಿಗೆ ಮಾತ್ರ. ಹೀಗೆ ತಿಳಿದಾಗ ಲಾಭಗಳು ತುಂಬ ಇದೆ. ಏನು ದೇವರು ಏನು ಕೊಡ್ತಾನೆ ಅದನ್ನು ನೀನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡುವ ಕೌಶಲ ಬರುತ್ತೆ. ಆದರೆ ಫಲದಲ್ಲಿ ಅಧಿಕಾರ ಬಂತು ಅಂತಾದರೆ ಇದೇ ಬೇಕು ಅಂತ ಅಪೇಕ್ಷೆ ಪಡ್ತಾನೆ, ಅದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಫಲದೊಳಗೆ ನೀನು ಅಧಿಕಾರ ಚಲಾಯಿಸಿದಿ ಅಂತಾದರೆ ನೀನು ಏನನ್ನೂ ಪಡೆಯಲಾರಿ. ಫಲದ ಅಪೇಕ್ಷೆ ಪಟ್ಟಿ ಅಂತಂದರೆ ಅವಶ್ಯವಾಗಿ ನೀನು ಮಾಡಿದ ಕರ್ಮಕ್ಕೆ ಫಲ ಸಿಗತ್ತೆ. ಅಲ್ಲ, ಫಲದ ಅಪೇಕ್ಷೆಯನ್ನೇ ಪಡಬಾರ್ದು ಅಂತ ಹೇಳ್ತಾರೆ. ನಿಷ್ಕಾಮವಾದ ಜ್ಞಾನವನ್ನು ಏನಂತಾರೆ, ಕರ್ಮಗಳನ್ನು ಮಾಡಬೇಕು, ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರಲ್ಲ ಅಂತಂದರೆ ಅದಕ್ಕೆ ಬಹಳ ಸೊಗಸಾದ ನಿರ್ಣಯಗಳನ್ನು ಆಚಾರ್ಯರು ಕೊಡ್ತಾರೆ. ಅದನ್ನು ಸಂಕ್ಷೇಪವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಜ್ಞಾನಿಗಳು ಅಂದರೆ ಅಪರೋಕ್ಷ ಜ್ಞಾನಿಗಳು, ಅನಪರೋಕ್ಷಿಗಳು ಎಂಬುದಾಗಿ ಇಬ್ಬರು ಇದ್ದಾರೆ. ಇದು ಸಾಧಕರಿಗಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ತಮೋಯೋಗ್ಯರು ನಿತ್ಯ ಸಂಸಾರಿಗಳ ಇಲ್ಲಿ ಪ್ರಸಂಗವಿಲ್ಲ. ಒಂದು ಅಪರೋಕ್ಷ ಜ್ಞಾನ ಮಾಡಿಕೊಳ್ಳುವವರು, ಇನ್ನೊಂದು ಅಪರೋಕ್ಷ ಜ್ಞಾನಿಗಳು, ಇಬ್ಬರಿದ್ದಾರೆ. ಮೊದಲಿಗೆ ಅಪರೋಕ್ಷ ಜ್ಞಾನಿಗಳ ಬಗ್ಗೆ ತಿಳಿದುಕೊಂಡು ಬಿಡೋಣ. ಅಪರೋಕ್ಷ ಜ್ಞಾನಿಗೆ ಅವಶ್ಯವಾಗಿ ಅವನು ಫಲವನ್ನು ಅಪೇಕ್ಷೆ ಪಡಲಿ, ಏನೂ ತಪ್ಪಿಲ್ಲ. ಯಾಕೆ ಅಂತಂದರೆ ಅವನಿಗೆ ಮೋಕ್ಷ ಪ್ರತಿಬಂಧಕವಾದ ಪಾಪಗಳನ್ನೆಲ್ಲ ಅವನು ಕಳೆದುಕೊಂಡು ಬಿಟ್ಟಿದ್ದಾನೆ. ಆ ಫಲಗಳು ಪ್ರತಿಬಂಧಕವೇ ಆಗುವುದಿಲ್ಲ ಅವನಿಗೆ. ಮೋಕ್ಷ ಅವನಿಗೆ ನಿಶ್ಚಿತವಾಗಿ ಬಿಟ್ಟಿದೆ. ಯಾವಾಗ ಅಪರೋಕ್ಷ ಜ್ಞಾನವಾಯಿತೋ ಆ ಕ್ಷಣಕ್ಕೆ ಮೋಕ್ಷ ನಿಶ್ಚಿತವಾಗಿ ಬಿಟ್ಟಿದೆ. ಇನ್ನು ಇವನು ಅಪೇಕ್ಷೆ ಪಡೆದುಕೊಂಡ ಫಲಗಳು ಏನು ಮಾಡುತ್ತೆ ಅಂತಂದರೆ ಆ ಮೋಕ್ಷವನ್ನು ಸ್ವಲ್ಪ ವಿಳಂಬ ಮಾಡಿತು ಅಷ್ಟೆ. ಆದ್ದರಿಂದಾಗಿ ಯಾರು ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ ಅವರು ಏನಂತಾರೆ, ಮಾಡಿದ ಕರ್ಮಕ್ಕೆ ಒಟ್ಟಾರೆಯಾಗಿ ಫಲ ಅಪೇಕ್ಷೆ ಪಡಲೇಬಾರದು ಅಂತೇನಿಲ್ಲ, ಅಪೇಕ್ಷೆ ಪಟ್ಟರೆ ತಪ್ಪೇನಿಲ್ಲ. ಮತ್ತು ಅಪರೋಕ್ಷ ಜ್ಞಾನಿಗಳ ಅಲ್ಲದವರಿಗೂ ಇದೇ ಅಪ್ಲೈ. ಆದರೆ ಅಪರೋಕ್ಷ ಜ್ಞಾನ ಆಗದೇ ಇರೋಣದ್ರಿಂದಾಗಿ ಇನ್ನೂ ಮೋಕ್ಷ ನಿಶ್ಚಿತವಾಗಿಲ್ಲ. ಯಾರಿಗೆ ಅಪರೋಕ್ಷ ಜ್ಞಾನವಾಗಿದೆ ಅವರಿಗೆ ಮೋಕ್ಷವಾಗೋದು 100ಕ್ಕೆ 100ರಷ್ಟು ನಿಶ್ಚಿತ. ಇವತ್ತು ನಾಳೆ ನಾಡದ್ದು ಇನ್ನು 10 ಜನ್ಮ ಬಿಟ್ಟು ನಿಶ್ಚಿತ, 10 ಬ್ರಹ್ಮಕಲ್ಪ ಬಿಟ್ಟಾದರಾಗಲಿ, ಆದರೆ ನಿಶ್ಚಿತ. ಆದರೆ ಯಾರಿಗೆ ಅಪರೋಕ್ಷ ಜ್ಞಾನವೇ ಆಗಿಲ್ಲ ಅವರಿಗೆ ಮಾತ್ರ ಏನಂತಾರೆ, ಮೋಕ್ಷ ನಿಶ್ಚಿತವಾಗದೇ ಇರೋಣದ್ರಿಂದಾಗಿ ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ಮಾಡಿದ ಎಲ್ಲ ಕರ್ಮಗಳು ಅಪರೋಕ್ಷ ಜ್ಞಾನಕ್ಕೇನೇ ಪರ್ಯವಸಿತವಾಗಬೇಕು. ಅವನು ಎಷ್ಟು ಫಲಗಳನ್ನು ಅಪೇಕ್ಷೆ ಪಡ್ತಾ ಭೋಗ ಮಾಡ್ತಾ ಹೋಗ್ತಾನೆ, ಅಪರೋಕ್ಷ ಜ್ಞಾನ ಅಷ್ಟು ದೂರವಾಗತ್ತೆ. ಅಪರೋಕ್ಷ ಜ್ಞಾನವಾದ ಮೇಲೆ ಅವನಿಗೆ ನಿಶ್ಚಿತ ಮೋಕ್ಷವಾಗೋದು. ಆದ್ದರಿಂದಾಗಿ ಕೃಷ್ಣ ಹೇಳೋದ ಅಭಿಪ್ರಾಯವೇನು ಅಂತಂದರೆ, ಯಾವ ಕಾರಣಕ್ಕೂ ಬರೇ ಸಕಾಮಿಯಾಗಿ ನಾನಾ ವಿಧವಾದ ಭೋಗೈಶ್ವರ್ಯಗಳನ್ನು ಪಡೆದುಕೊಂಡವನಾಗಿ ನಿನ್ನ ಅಪರೋಕ್ಷ ಜ್ಞಾನವನ್ನು, ನಿನ್ನ ಮೋಕ್ಷವನ್ನು ನೀನು ದೂರ ಮಾಡಿಕೊಳ್ಳಬೇಡ. ಯದೃಚ್ಛೆಯ ಏನು ಸಿಗತ್ತೋ, ದೇವರು ಏನು ಕೊಡ್ತಾನೋ, ನಾನೇನು ಕೊಡ್ತೇನೋ ಅದನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡು. ಆ ಸ್ವೀಕಾರ ಮಾಡೋಣದ್ರಿಂದಾಗಿ ನಿನ್ನ ನಿಷ್ಕಾಮವಾಗಿರ್ತಕ್ಕಂಥ ನಿನ್ನ ಸದ್ಧರ್ಮಗಳೇನಿವೆ ಅದು ಭಗವಂತನ ಪ್ರೀತಿಗಾಗಿ ಆಗತ್ತೆ, ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿ ಆಗತ್ತೆ. ಆದಷ್ಟು ಶೀಘ್ರದೊಳಗೆ ನಿನಗೆ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡು ಎನ್ನುವ ವಿಷಯದೊಳಗೆ ಈ ಕೃಷ್ಣ ಪರಮಾತ್ಮ ಈ ಮಾತನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾನೆ. ಆದ್ದರಿಂದಾಗಿ ಏನಂತಾರೆ, ಒಟ್ಟಾರೆಯಾಗಿ ಕಾಮ ನಿಷೇಧ ಇಲ್ಲಿ ಮಾಡ್ತಾ ಇಲ್ಲ.
ಫಲಗಳ ಅಪೇಕ್ಷವನ್ನೇ ಅಂದರೆ ಅಪರೋಕ್ಷ ಜ್ಞಾನವಾಗಲಿ ಅಂತ ಅಪೇಕ್ಷೆ ಪಡಬಾರ್ದ, ಶಾಸ್ತ್ರಜ್ಞಾನವಾಗಲಿ ಅಂತ ಅಪೇಕ್ಷೆ ಪಡಬಾರ್ದ, ಧರ್ಮಗಳು ಬೆಳೆಯಲಿ ಅಂತ ಅಪೇಕ್ಷೆ ಪಡಬಾರ್ದ, ಗುಣಗಳು ಅಭಿವೃದ್ಧಿಸಲಿ ಅಂತ ಅಪೇಕ್ಷೆ ಪಡಬಾರ್ದ. ಅವಶ್ಯವಾಗಿ ಅಪೇಕ್ಷೆ ಪಡು. ನೀನು ಅಪೇಕ್ಷೆ ಪಡುವ ಫಲಗಳೇನಿದೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗುವಂಥ ಫಲಗಳನ್ನು ಅಪೇಕ್ಷೆ ಪಡು ಎನ್ನುವ ವಿಷಯದೊಳಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ದರಿಂದಾಗಿ ಕರ್ಮಣ್ಣೇವ ಅಧಿಕಾರಸ್ಥೆ ಫಲೇಶು ನ ಅಧಿಕಾರ, ಫಲದೊಳಗೆ ಅಧಿಕಾರವಿಲ್ಲ. ನೀನು ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡು, ಅದಕ್ಕೆ ಅನುಗುಣವಾಗಿ ದೇವರು ಏನು ಫಲ ಕೊಡ್ತಾನೆ ಆ ಫಲವನ್ನು ಪ್ರೀತಿಯಿಂದ ಭೋಗಿಸು ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ, ಮುಂದೆ ಉಳಿದ ಫಲಗಳಲ್ಲಿ ಸಂಘವನ್ನು ಮಾಡಬೇಡ, ಸಂಘದಿಂದ ಏನು ಅನರ್ಥವಾಗತ್ತೆ ಅದನ್ನೆಲ್ಲವನ್ನು ಕೂಡ ಹೇಳುವನಿದ್ದಾನೆ. ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.